ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಕುರಿತು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಆ ಅಪ್ಡೇಟ್ ಏನು ಮತ್ತು ಯಾವಾಗ ಬರುತ್ತೆ ಈ ನೋಟಿಫಿಕೇಷನ್ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ತಾ ಹೋಗೋಣ. ಇದು ಸರ್ಕಾರದಿಂದ ಅಧಿಕೃತವಾಗಿ ಬಂದಂತಹ ಒಂದು ಏನಪ್ಪ ಅಂತಂದರೆ ನೋಟಿಫಿಕೇಷನ್. ಓಕೆ, ಅದರಲ್ಲಿ ಎಷ್ಟು ಹುದ್ದೆಗಳ ಖಾಲಿವೆ ಮತ್ತು ಯಾವ ರೀತಿಯಾಗಿ ಪ್ರೊಸೆಸ್ ನಡೀತಾ ಇದೆ ಎಂಬುದರ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಒಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದರೆ ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿರುವಂಥ ಎಲ್ಲ ರೀತಿಯ ತರಗತಿಗಳು ಅಲ್ಲಿ ನಿಮಗೆ ಲಭ್ಯವಾಗಲಿವೆ, PC ಮತ್ತು PSIಗೆ ಸಂಬಂಧಿಸಿರುವಂಥದ್ದು. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ಒಂದು ಏನಪ್ಪ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಈಗಾಗಲೇ ಅನುಮತಿ ನೀಡಿದ್ದು, ಸದರಿ ಹುದ್ದೆಗಳನ್ನು ನಗರ ಜಿಲ್ಲಾ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹಂಚಿಕೆಯಾಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ನಿರ್ದೇಶಿಸಲಾಗಿತ್ತು. ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ರೋಸ್ಟರ್ ನಿಯಮಗಳನ್ವಯ ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸಲಾಗಿರುತ್ತದೆ. ಈಗ ಆಲ್ರೆಡಿ ಅವರು ಏನು ಮಾಡಿದ್ದಾರೆ ಅಂತಂತಂದರೆ ಎಷ್ಟು ಹುದ್ದೆಗಳ ಖಾಲಿ ಇವೆ ಅಂತೇಳಿ ಕಳಿಸಿದ್ದಾರೆ. ಅದರಲ್ಲಿ ಹುದ್ದೆಗಳ ವಿವರ ನೋಡೋದಾದರೆ ಇಲ್ಲಿ ಮೊದಲನಾಗಿ ನೋಡ್ಬೋದು ನೀವು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI. ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ 5 ಹುದ್ದೆಗಿದ್ರೆ ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದರೆ 15 ಹುದ್ದೆ, ಟೋಟಲಾಗಿ 20 ಹುದ್ದೆಗಳು ಅಲ್ಲಿವೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಬಂದುಬಿಟ್ಟು CRDR ಕಾನ್ಸ್ಟೇಬಲ್ಗಳೇನಿವೆ ಇದು 275 ಕಲ್ಯಾಣ ಕರ್ನಾಟಕ, 1375 ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ, ಟೋಟಲಾಗಿ 1650 ಹುದ್ದೆಗಳಿವೆ. ಇನ್ನು ಸಿವಿಲ್ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲು ಕಳೆದ ಬಾರಿ ಬರೀ 1100 ಮಾಡಿದ್ರು, ಈ ಸಾರಿ ಜಾಸ್ತಿ ಹುದ್ದೆಗಳೇ ಇವೆ. ಇಲ್ಲಿ ಬಂದುಬಿಟ್ಟು 610 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಇದ್ದರೆ 3500 ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು, ಟೋಟಲಾಗಿ 4110 ಹುದ್ದೆಗಳನ್ನ ನೇಮಕಾತಿ ಮಾಡೋದಕ್ಕೆ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು KSRP. ಇದು ಫಸ್ಟ್ ಬರುವಂಥ ನೋಟಿಫಿಕೇಷನ್ನೇ ಇದರಲ್ಲಿ KSRP ಬರ್ತದೆ. ಇದರಲ್ಲಿ 532 ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ 1500 ಹುದ್ದೆಗಳು, ಟೋಟಲಾಗಿ 2032 ಹುದ್ದೆಗಳು ಇಲ್ಲಿ KSRPಯಲ್ಲಿ ನೇಮಕಾತಿ ಆಗ್ತವೆ ಸ್ನೇಹಿತರೆ. ಇನ್ನು ಬಂದುಬಿಟ್ಟು KSISF ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಇಲ್ಲ, ಬರೀ ಕಲ್ಯಾಣ ಕರ್ನಾಟಕ ಅಷ್ಟೇ ಇವೆ, 364 ಹುದ್ದೆಗಳು. ಇದು ಬಂಪರ್ ಹುದ್ದೆ ಅನ್ಕೋಬೋದು. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಜಾಸ್ತಿ ಹುದ್ದೆಗಳಿವೆ ಈ ಎಲ್ಲ ನೇಮಕಾತಿಯಲ್ಲಿ ನೋಡೋದಾದ್ರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಇನ್ನೂ ಕೊಟ್ಟಿದ್ದಾರೆ ನೋಟಿಸಲ್ಲಿ ನೋಡೋದಾದರೆ, ವಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಕ್ರಮವಾಗಿ 15% 17% ಹಾಗೂ 3% 7% ಹೆಚ್ಚಿಸಲಾದ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸರ್ವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿಯಲ್ಲಿ ಅಧಿನಿಯಮ 2022 ಘನ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಪ್ರಶ್ನೆಯಾಗಿದ್ದು, ಘನ ಉಚ್ಚ ನ್ಯಾಯಾಲಯವು ಸದರಿ ಅರ್ಜಿಗಳ ಸಂಬಂಧ 27/11/2025 ನೀಡಿರುವಂಥ ಮಧ್ಯಂತರ ಆದೇಶವನ್ನು ಪರಿಗಣಿಸಿ ಸರ್ಕಾರವು ರಿಕ್ತವಿರುವಂಥ ಸಿವಿಲ್ ಸೇವೆ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಮುಂದುವರಿಸುವ ಸಂಬಂಧ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ನಿರ್ದೇಶನಗಳನ್ನು ನೀಡಲಾಗಿರುತ್ತದೆ ಅಂತಂದರೆ ಇವೆಲ್ಲ ಒಳ ಮೀಸಲಾತಿ ಸಂಬಂಧಿಸಿರುವಂಥ ಅದು ಕಾರಣಕ್ಕಾಗಿ ಏನು ಮಾಡಿದ್ರು ಅದನ್ನು ಈಗ 50% ಒಂದು ಮೀಸಲಾತಿ ಅನ್ವಯ ನೇಮಕಾತಿಯನ್ನು ಮಾಡಿರಿ ಅಂತೇಳಿ ಈಗ ಸರ್ಕಾರವು ಎಲ್ಲ ಒಂದು ಇಲಾಖೆಗಳಿಗೆ ಏನು ಮಾಡಿದೆ ಅಂತಂದರೆ ಆದೇಶವನ್ನು ನೀಡಿದೆ. ಅದರ ಅನುಸಾರವಾಗಿಯೇ ಸರ್ಕಾರವು ಸಹ 50% ರೋಸ್ಟರ್ ಮತ್ತು ಮೀಸಲಾತಿಗಳ ಅನ್ವಯ ನಿಮ್ಮ ಹುದ್ದೆಗಳನ್ನು ಸಹ ನೇಮಕಾತಿಯನ್ನು ಮಾಡ್ತಾರೆ. ಈ ಹುದ್ದೆಗಳು ಸಹ ಅತಿ ಬೇಗನೆ ಬರ್ತವೆ ಸ್ನೇಹಿತರೆ. ನೆಕ್ಸ್ಟು ನೀವು ಯಾವ ಒಂದು ಈಗ KSRP ಬರುತ್ತೆ ಅದು ಘಟಕವಾರು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟು CRDR ಸಿವಿಲ್ ಇವೆಲ್ಲ ಡಿಸ್ಟಿಕ್ ವೈಸ್ ಬರ್ತವೆ ಹುದ್ದೆಗಳು. ಡಿಸ್ಟಿಕ್ ವೈಸ್ ಎಷ್ಟಿರುತ್ತೆ ಕಟ್ ಆಫ್ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ.
ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಾವು ಮತ್ತು ವೇಗವಾಗಿ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ನೀಡ್ತಾ ಹೋಗ್ತೀವಿ. ಇದು ಇವತ್ತಿನ ನೋಡಾಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ದಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.